ಸರ್ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರ್ಬೋದು ಸರ್? ಸ್ಟಾರ್ಟಿಂಗ್ ಪ್ರೈಸ್ ಬಂದು 70,000ಗೆ ಇದೆ ಸರ್. ಸ್ಟಾರ್ಟಿಂಗ್ ಬಂದುಬಿಟ್ಟು 70,000ಇಂದ. ಓಕೆ ಸರ್, ಆಲ್ಮೋಸ್ಟ್ ಗೊತ್ತಿದೆ, ಎಲ್ಲ ವಿಡಿಯೋದಲ್ಲಿ ಹೇಳಬೇಕಾಗಿಲ್ಲ. ಲೋನು ಅವು ಇವು ಎಲ್ಲ ಮಾಡ್ಕೊಟ್ಬಿಡ್ತಾರೆ. ಸರ್ ಲೋನು ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? 2010ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2010ಇಂದ ಲೋನ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ 80,000 ಹೊಡಿದೆ. 5,20,000 ಹೇಳ್ತಾರೆ, ನೆಗೋಸಿಯಬಲ್ ಸರ್. ಸರ್ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? 520 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 490 ಮಾಡಿಸ್ಕೊಡ್ತೀನಿ ಸರ್. ನಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 490ಗೆ ಮಾಡಿಸ್ಕೊಡ್ತೀರಾ? 2016 ಮಾಡಲು. ಓಕೆ ಸರ್, ಥ್ಯಾಂಕ್ ಯು. ಇದೆ VXI ಮಾಡಲು. 3,15,000 3,15,000 ಹೇಳ್ತಾರೆ. ಫೈನಲ್ 3 ಲಕ್ಷ ಕೊಡ್ತಾರೆ ಸರ್. ಸರ್ 230 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,15,000 ಮಾಡಿಸ್ಕೊಡ್ತೀನಿ ಸರ್. ಇದು ಬಂದು 95,000 ಹೇಳ್ತಾರೆ. ಫೈನಲ್ 1 ಇಯರ್ ಇನ್ಸೂರೆನ್ಸ್ ಕಟ್ಟಿ 90,000 ಮಾಡಿಸ್ಕೊಡ್ತೀನಿ ಸರ್ ಫೈನಲ್. 260 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 250 ಕೊಡ್ತಾರೆ ಸರ್ ಫೈನಲ್. 1 ಇಯರ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಇದು 285 ಹೇಳ್ತಾರೆ. ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ. 2,85,000 ಸ್ಲೈಟ್ಲಿ ನೆಗೋಸಿಯಬಲ್. 2,85,000 ಸ್ಲೈಟ್ಲಿ ನೆಗೋಷಿಯಬಲ್. ನೋಡ್ತಾ ಇರ್ಬೋದು, ಸೀದಾ 1 2 3 4 ಸ್ವಿಫ್ಟ್ ಇದೆ. ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್. ಸರ್ ಇದ್ರ ಬಗ್ಗೆ ಡೀಟೇಲ್ ಅಣ್ಣ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ. ಸರ್ 245 ನೆಗೋಸಿಯಬಲ್ ಸ್ಲೈಟ್ಲಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಆಲ್ಮೋಸ್ಟ್ ಮತ್ತೆ ಟ್ರಿನಿಟಿ ಕಾರ್ಸ್ ಹತ್ರ ಇದ್ದೀವಿ. ಸೊ ಆಲ್ಮೋಸ್ಟ್ ಇಲ್ಲಿಂದ ವಿಡಿಯೋ ಬಂದ್ಬಿಟ್ಟು ಇದು 5th ಟೈಮ್ ಬಂದ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಿರೋದು. ಸೊ ಸ್ಟಾಕ್ ಎಲ್ಲ ಚೇಂಜ್ ಆಗಿತ್ತು. ಕಾಲ್ ಮಾಡಿದ್ರೆ ಸರ್ ಬನ್ನಿ, ಸ್ಟಾಕ್ ಎಲ್ಲ ಹೊಸದಾಗಿ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ವಿ. ಸೊ ಫಸ್ಟು ಮಲ್ಲೇಶ್ ಸರ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸರ್ ಬನ್ನಿ ಸರ್. ಸರ್ ನಮಸ್ಕಾರ ಸರ್. ಸರ್ ಎಷ್ಟು ಸ್ಟಾಕ್ ಎಲ್ಲ ಹೊಸದಾಗಿ ಬಂದಿದೆ ಅಂತ ಎಷ್ಟು ಬಂದಿದೆ ಸರ್ ಇವತ್ತು? ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಬಿಡಿ? 70,000 ಸ್ಟಾರ್ಟ್ ಆಗುತ್ತೆ. ಓಕೆ. ಒಂದು 25 ವೆಹಿಕಲ್ ನ್ಯೂ ವೆಹಿಕಲ್ ಬಂದಿದೆ ಸರ್. 25 ನ್ಯೂ ವೆಹಿಕಲ್ ಬಂದಿದೆಯಾ? ಓಕೆ ಸರ್. ಸರ್ ಇನ್ನೊಂದ್ಸಲ ಹೇಳ್ಬಿಡಿ ನಿಮ್ಮ ಅಡ್ರೆಸ್ಸು, ಲೊಕೇಶನ್ ಎಲ್ಲ. ಇದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಆಪೋಸಿಟ್ ಬರುತ್ತೆ. ಓಕೆ. ಇನ್ನು ಪಕ್ಕದಲ್ಲಿ ಬಂದು SBK ಕಲ್ಯಾಣ ಮಂಟಪ ಪಕ್ಕದಲ್ಲಿದೆ ಸರ್. ಓಕೆ ಸರ್. ಸರ್ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿರ್ಬೋದು ಸರ್? ಸ್ಟಾರ್ಟಿಂಗ್ ಪ್ರೈಸ್ ಬಂದು 70,000ಗೆ ಇದೆ ಸರ್. ಸ್ಟಾರ್ಟಿಂಗ್ ಬಂದ್ಬಿಟ್ಟು 70,000ಇಂದ. ಓಕೆ ಸರ್, ಆಲ್ಮೋಸ್ಟ್ ಗೊತ್ತಿದೆ, ಎಲ್ಲ ವಿಡಿಯೋದಲ್ಲಿ ಹೇಳಬೇಕಾಗಿಲ್ಲ. ಲೋನು ಅವು ಇವು ಎಲ್ಲ ಮಾಡ್ಕೊಟ್ಬಿಡ್ತಾರೆ. ಸರ್ ಲೋನು ಯಾವ ಮಾಡಲಿಂದ ಸ್ಟಾರ್ಟ್ ಆಗುತ್ತೆ? 2010ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2010ಇಂದ ಲೋನ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನು ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋದ ಬಂದ್ಬಿಡಿ. ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಇನ್ನೂ ಒಂದು ಸಲ ಸಮಸ್ತ ಕನ್ನಡಿಗರಿಗೆ ಯುಗಾದಿ ಶುಭಾಶಯಗಳು. ಸೊ ನಮ್ಮ ಕಡೆಯಿಂದ ಸರ್ ನಿಮಗೂ ಕೂಡ ಯುಗಾದಿ ಶುಭಾಶಯಗಳು. ನಿಮಗೂ ಸುಧಾ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ನೋಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಯುಗಾದಿ ಶುಭಾಶಯಗಳು. ಸೊ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇದ್ರ ಎಕ್ಸಾಕ್ಟ್ ಲೊಕೇಶನು ಅಡ್ರೆಸ್ ಎಲ್ಲ ನಾನು ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ಕರೆಕ್ಟಾಗಿ ನೋಡ್ಕೊಂಬರ್ಬೋದು. ಸೊ ಶೋರೂಮ್ ಹೆಸರು ಬಂದ್ಬಿಟ್ಟು ಟ್ರಿನಿಟಿ ಯೂಸ್ ಕಾರ್ಸ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರು, ನನ್ನ ಫೋನ್ ನಂಬರು, ಗೂಗಲ್ ಲೊಕೇಶನ್ ಮ್ಯಾಪು ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬರ್ಬೋದು. ಸೊ ಇದ್ರ ಪಕ್ಕದಲ್ಲೇ ಒಂದು ಕಲ್ಯಾಣ ಮಂಟಪ ಇದೆ. ಸರ್ ಏನು ಈ ಕಲ್ಯಾಣ ಮಂಟಪ ಹೆಸರು? SBK ಕಲ್ಯಾಣ ಮಂಟಪ, ಶ್ರೀನಿವಾಸ ಕಲ್ಯಾಣ ಮಂಟಪ. ಸೊ ಅದ್ರ ಪಕ್ಕದಲ್ಲೇ ಈ ಶೋರೂಮ್ ಬರುತ್ತೆ. ಸೊ ಇವಾಗ ನಮ್ಮ ವಿಡಿಯೋದಲ್ಲಿ ಫಸ್ಟು ಕಾರ್ ಬಂದ್ಬಿಟ್ಟು ಎರ್ಟಿಗಾ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2012 ಮಾಡಲು, VDI ಮಾಡಲು, ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ 80,000 ಹೊಡಿದೆ. 5,20,000 ಹೇಳ್ತಾರೆ, ನೆಗೋಸಿಯಬಲ್ ಸರ್. 5,20,000 ಹೇಳ್ತಿದ್ದಾರೆ, ನೆಗೋಷಿಯಬಲ್. ಹೌದು ಸರ್. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್? ಸಿಟಿಲಿ 16-17, ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್. ಲಾಂಗಲ್ಲಿ 20 ಗಂಟೆ ಬರುತ್ತೆ. ಹೌದು. ಸರ್ ಸರ್ವಿಸ್ ಕಾಸ್ಟ್ ಎಲ್ಲ ಎಷ್ಟು ಆಗುತ್ತೆ ಸರ್ ಇದು? ಒಂದು ಸರ್ವಿಸ್ ಬಿಟ್ಟರೆ ಒಂದು 5,000 to 6,000 ಒಳಗಡೆ ಆಗುತ್ತೆ ಸರ್. 5,000 to 6,000. ಇನ್ಸೂರೆನ್ಸ್ ಕಾಸ್ಟ್ ಎಷ್ಟು ಆಗುತ್ತೆ ಸರ್? ಒಂದು 8,000 ಆಗಿದೆ ಸರ್. 8,000 ಇನ್ಸೂರೆನ್ಸ್ ಕಾಸ್ಟ್. ಓಕೆ ಗೈಸ್, ಓಕೆ ನೋಡಿ ಈ ಥರ ಇದೆ ಕಾರೆಲ್ಲ. ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಸೊ ಡೀಸೆಲ್ ಕಾರು ಇವಾಗ ಆಲ್ಮೋಸ್ಟ್ ಡೀಸೆಲ್ ಸ್ಟಾಪ್ ಆಗಿರೋದ್ರಿಂದ ಸಾಕಷ್ಟು ಜನ ಡೀಸೆಲ್ಗೆ ಹುಡುಕ್ತಾ ಇರ್ತೀರಾ. ನೋಡಿ ಲೆದರ್ ಸೀಟಿಂಗ್ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಪವರ್ ವಿಂಡೋ ಇದೆ, 4 ಪವರ್ ವಿಂಡೋ ಬರುತ್ತೆ, ಆ್ಯಂಡ್ AC ಇದೆ, ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೊ ಆಲ್ಮೋಸ್ಟ್ ನೋಡಿ ಆರಾಮಾಗಿ ಒಂದು ಫ್ಯಾಮಿಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ನಿಮಗೆ ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಅವೈಲೇಬಲ್ ಆಗಿದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಡೀಸೆಲ್ ಕಾರು ಒಂದು ಚಿಕ್ಕ ಇನೋವಾ ಅಂತಲೇ ಹೇಳ್ಬೋದು, ಆ ಥರ ಇರುತ್ತೆ ಕಾರ್ ಮಾತ್ರ. ಅಣ್ಣ ಇನ್ನೂ ಒಂದು ಸಲ ಪ್ರೈಸ್ ಹೇಳ್ಬಿಡಿ ಸರ್. 5,20,000 ಹೇಳಿದ್ರೆ ನೆಗೋಸಿಯಬಲ್ ಸರ್. ಸ್ಟ್ರೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದುಬಿಟ್ಟು ಒಂದು ಸ್ವಿಫ್ಟ್ ಇದೆ, ವೈಟ್ ಕಲರು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ. 2016 ಓಕೆ. ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಇದು ಬಂದು 5,20,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 5,20,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರು, ಸಿಂಗಲ್ ಕಾಂಪ್ರಿಹೆನ್ಸಿವ್ ಸರ್. 80,000 ಹೊಡಿದೆ. ಜಿನಿಯನ್ನು ಶೋರೂಮ್ ಮೇಂಟೆನೆನ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ, ಸೆಂಟ್ರಲ್ ಲಾಕು ಸಿಸ್ಟಮ್ ಎಲ್ಲ ಇದೆ ಸರ್. ಗಾಡಿ ಚೆನ್ನಾಗಿದೆ. ಇದು ಪೆಟ್ರೋಲ್ ಅಲ್ಲ, ಇದು ಪ್ಯೂರ್ ಪೆಟ್ರೋಲು.
ಸರ್ ಪೆಟ್ರೋಲು ಸರ್ವಿಸ್ ಕಾಸ್ಟ್ ಎಷ್ಟು ಬರ್ಬೋದು? 4,000 to 5,000 rupees ಬರುತ್ತೆ ಸರ್ ಇದು. 4,000 to 5,000 ಸರ್ವಿಸ್ ಕಾಸ್ಟ್ ಆಗುತ್ತೆ. ಹೌದು. ಓಕೆ, ಮೈಲೇಜ್ ಅಪ್ರಾಕ್ಸಿಮೇಟ್ಲಿ ಒಂದು 17. ಸಿಟಿಲಿ 15-16, ಲಾಂಗಲ್ಲಿ 17 ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? ಸರ್ 520 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 490 ಮಾಡಿಸ್ಕೊಡ್ತೀನಿ ಸರ್. ನಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 490ಗೆ ಮಾಡಿಸ್ಕೊಡ್ತೀರಾ? 2016 ಮಾಡಲು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ i20 ಕಾರ್ ಕಾಣಿಸ್ತೈತೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ. ಸರ್ i20 ಎಲೈಟ್ ಇದು. ಓಕೆ. 2015 ಆಸ್ತಾ ಟಾಪ್ ಎಂಡ್ ಮಾಡಲು. ಓಕೆ. ಬರೀ 35,000 ನೋಡಿದೆ. ಓಕೆ. 585 ನೆಗೋಸಿಯಬಲ್ ಸರ್. 585 ನೆಗೋಷಿಯಬಲ್. ಸಿಂಗಲ್ ಓನರ್? ಸಿಂಗಲ್ ಓನರು. ಶೋರೂಮ್ ಮೇಂಟೆನೆನ್ಸ್ 35 ರೆಕಾರ್ಡ್ ಎಲ್ಲ ಇದೆಯಾ ಸರ್? 0 ಕಿಲೋಮೀಟರ್ ಎಲ್ಲ ಶೋರೂಮ್ ರೆಕಾರ್ಡ್ ಇದೆ. 35,000 ಹೊಡಿದೆ ಜಿನಿಯನು. ಸಿಂಗಲ್ ಓನರ್, ಬರೀ 35,000 ಓಡಿದೆ. ಹೌದು. ಡೀಸೆಲ್ ಸರ್ ಇದು? ಹೌದೌದು, ಡೀಸೆಲ್ ಅಲ್ಲ, ಪೆಟ್ರೋಲ್. ಸಾರಿ ಪೆಟ್ರೋಲ್. ಹೌದು. ಓಕೆ ಸರ್, ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? 580 ನೆಗೋಸಿಯಬಲ್. 580 ನೆಗೋಷಿಯಬಲ್. ಓಕೆ ಸರ್, ಥ್ಯಾಂಕ್ ಯು. ನೋಡ್ಕೋಬೋದು, ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಜಾಸ್ತಿ ಓಡಿಲ್ಲ ಕಾರ್ ಮಾತ್ರ. ಸೊ ಅಲೈ ವೀಲ್ಸ್ ಎಲ್ಲ ಇದೆ. ಟಾಪ್ ಮಾಡಲು ABS, ಏರ್ ಬ್ಯಾಗು, ಟಾಪ್ ಎಂಡು, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನೋಡ್ಕೋಬೋದು. ಆಸ್ಟಾ ಬಿಟಿ ಇಂಜನ್ನು, i20. ಸೊ ನಿಮಗೆ ಆಲ್ಮೋಸ್ಟ್ ಟಾಪ್ ಎಂಡಲ್ಲಿ ಎಲ್ಲ ಫೀಚರ್ಸು ಬರುತ್ತೆ, ನೋಡ್ತಾ ಇರ್ಬೋದು. ಸೊ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಲೆದರ್ ಸೀಟಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆ್ಯಂಡ್ AC, ಕ್ಲೈಮೇಟ್ ಕಂಟ್ರೋಲು, ಆಮ್ರೆಸ್ಟ್ ಕೂಡ ಬರುತ್ತೆ ಫ್ರಂಟಲ್ಲಿ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಕಲರು, ಇಲ್ಲೂ ಒಂದು ಸ್ಕ್ರ್ಯಾಚ್ ಡೆಂಟು ಕೂಡ ಇಲ್ಲ. ಸೊ ಕಂಪ್ಲೀಟ್ ನಿಮಗೆ ಶೋರೂಮ್ ಹಿಸ್ಟ್ರಿ ಎಲ್ಲ ಅವೈಲಬಲ್ ಆಗಿರುತ್ತೆ. ಕಂಪ್ಲೀಟಾಗಿ ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಸರ್ ಇನ್ನೂ ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ 560 ಕೊಡ್ತಾರೆ ಸರ್. 560ಗೆ ಫೈನಲ್ಲು? ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ವ್ಯಾಗನರ್ ಇದೆ. ಕಲರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. 2012. ಓಕೆ. ಸಿಂಗಲ್ ಓನರು, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, VXI ಮಾಡಲು. 3,15,000, 315 ಹೇಳ್ತಾರೆ. ಫೈನಲ್ 3 ಲಕ್ಷ ಕೊಡ್ತಾರೆ ಸರ್. ಫೈನಲ್ 3 ಲಕ್ಷಕ್ಕೆ ಕೊಟ್ಬಿಡ್ತಾರೆ? ಹೌದು. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಇನ್ಬಿಲ್ಟ್ ಸಿಸ್ಟಮ್ಮು, ಬ್ರ್ಯಾಂಡ್ ನ್ಯೂ ಟೈರ್ಸು, ಸರ್ವಿಸ್ ಆಗಿದೆ. ಸಿಟಿಲಿ 16-17, ಲಾಂಗಲ್ಲಿ 18 ಬರುತ್ತೆ ಸರ್. ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಸರ್? ಒಂದು 3,000 to 4,000 rupees ಆಗುತ್ತೆ ಸರ್. 3,000 to 4,000 ಸರ್ವಿಸ್ ಕಾಸ್ಟ್ ಆಗುತ್ತೆ? ಹೌದು. ಓಕೆ ಸರ್, ನೋಡ್ಕೊಳ್ಳಿ. ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಕಾಲ್ ಮಾಡ್ಕೊಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಹೇಳಿ ಈ ಥರ ಯೂಟ್ಯೂಬ್ ಕನ್ನಡ ಚಾನಲ್ ಕಡೆಯಿಂದ ಸರ್ ಕಾಲ್ ಮಾಡ್ತಿರೋದು ಅಂತ ಹೇಳ್ಬಿಡಿ. ಸೊ ಬೆಸ್ಟ್ ಪ್ರೈಸ್ಗೆ ನಿಮಗೆ ಕ್ಲೋಸ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಸೊ ಇವಾಗ ಬಂದುಬಿಟ್ಟು ಒಂದು ಎರಾ ಪ್ಲಸ್ ಇದೆ, ಇಯೋನು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. 2012. ಓಕೆ. ಬರೀ 44,000 ನೋಡಿದೆ. 3rd ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇದು 230 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 230 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ? ಹೌದೌದು. ಓಕೆ ಸರ್, ಥ್ಯಾಂಕ್ ಯು. ನೋಡ್ಕೊಳ್ಳೋಣ ಇಂಟೀರಿಯರ್ಸು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ 4 ಕೂಡ ಹೊಸ ಟೈರು. ನೋಡ್ಕೊಳ್ಳಿ, ಎರಾ ಪ್ಲಸ್ ಅಂತ ಹೇಳ್ಬಿಟ್ಟು. ಸೊ ಪೆಟ್ರೋಲು. ಸೊ ಒಳ್ಳೆ ಮೈಲೇಜ್ ಬರುತ್ತೆ ನಿಮಗೆ ಇದು. ನೋಡ್ಕೋಬೋದು. ಇದರಲ್ಲಿ ಬಂದ್ಬಿಟ್ಟು 2 ಪವರ್ ವಿಂಡೋ ಬರುತ್ತೆ, ಆ್ಯಂಡ್ ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, AC ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಎರಾ ಬಂದ್ಬಿಟ್ಟು ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ಇಯಾನು ತುಂಬ ಚೆನ್ನಾಗಿರುತ್ತೆ. ಸೊ ಸರ್ವಿಸ್ ಕಾಸ್ಟ್ ಕೂಡ ನಿಮಗೆ ಕಡಿಮೆನೇ ಇರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಅಣ್ಣ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. 230 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 2,15,000 ಮಾಡಿಸ್ಕೊಡ್ತೀನಿ ಸರ್. 44,000 ಜಿನಿಯನ್ನು, ಶೋರೂಮ್ ಮೇಂಟೆನೆನ್ಸ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಓಮ್ನಿ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ, ಓಮ್ನಿ ಬಗ್ಗೆ. ಒಂದು ಓಮ್ನಿ ಇದೆ. ಇದಕ್ಕೆ ಬಂದ್ಬಿಟ್ಟು ಕಲರ್ ಮಾತ್ರ ಎಕ್ಸಲೆಂಟು. ನಾನು ಮಾತ್ರ ಫಸ್ಟ್ ಟೈಮ್ ಈ ಥರ ಕಲರ್ ನೋಡ್ತಿರೋದು. ಕಲರ್ ಮಾತ್ರ ಚೆನ್ನಾಗಿದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. 2005 ಮಾರುತಿ ವ್ಯಾನು 5 ಸಿಂಗಲ್ ಓನರು, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 65-70 ಸಾವಿರ ಏನೋ ಓಡಿದೆ, 67 ಸಾವಿರ ಏನೋ ಓಡಿದೆ ಸರ್. ಇದು 1,50,000 ಹೇಳ್ತಾರೆ, ನೆಗೋಸಿಯಬಲ್. ನಿಮ್ಮ ಚಾನಲ್ ಮುಖಾಂತರ ಬಂದರೆ 140 ಮಾಡಿಸ್ಕೊಡ್ತೀನಿ ಸರ್. 140ಗೆ ಮಾಡಿಸ್ಕೊಟ್ಬಿಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ಕೋಬೋದು, ಕಲರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಓಮ್ನಿ. ನೋಡಿ ಇಂಟೀರಿಯರ್ಸ್ ಎಲ್ಲ ಈ ಥರ ಇರುತ್ತೆ. ಸೊ ಸೀಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು 5 ಸೀಟಿಂಗ್ ಬರುತ್ತೆ. ಸೀಟ್ ಎಕ್ಸಲೆಂಟ್ ಆಗಿದೆ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ಹಿಂದ್ಗಡೆ ಕೂಡ ಒಂದು 2 ಜನ ಕುತ್ಕೋಬೋದು ಆರಾಮಾಗಿ. ಸೊ ಶಾರ್ಟ್ ಅಡಲ್ಟ್ಸ್ ಕುತ್ಕೋಬೋದು, ನೋಡ್ಕೋಬೋದು. ಸೊ ಇದು ಗ್ಯಾಸ್ ಫಿಟ್ಟೆಡ್ ಅಲ್ಲ? ಇದು ಗ್ಯಾಸ್ ಇದೆ, ಪೆಟ್ರೋಲ್ ಇದೆ. ಗ್ಯಾಸ್ ಫಿಟ್ಟೆಡ್ ಪ್ಲಸ್ ಪೆಟ್ರೋಲು.
ಓಕೆ ಅಣ್ಣ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 140 ಮಾಡಿಸ್ಕೊಡ್ತೀನಿ. FC ಇದೆ, ಬ್ರ್ಯಾಂಡ್ ನ್ಯೂ ಟೈರು, ಸಿಂಗಲ್ ಓನರು, ಗಾಡಿ ವೆಲ್ ಮೇಂಟೆಡ್, ಸೀಟ್ ಕವರ್ ಒಳ್ಳೆ ಸೀಟ್ ಕವರ್ ಇದೆ, ಗಾಡಿ ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಬಂದ್ಬಿಟ್ಟು ಒಂದು ಪುಟಾಣಿ ನ್ಯಾನೋ ಕಾರ್ ಇದೆ, ಟಾಟಾ ನ್ಯಾನೋ. ಸರ್ ಹೇಳ್ಬಿಡಿ ಡೀಟೇಲ್ಸ್. ಸರ್ 2012 ಮಾಡಲು, LX AC ಬರುತ್ತೆ. ಸೆಕೆಂಡ್ ಓನರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. ಇದು ಬಂದು 95,000 ಹೇಳ್ತಾರೆ. ಫೈನಲ್ 1 ಇಯರ್ ಇನ್ಸೂರೆನ್ಸ್ ಕಟ್ಟಿ 90,000 ಮಾಡಿಸ್ಕೊಡ್ತೀನಿ ಸರ್. ಫೈನಲ್ 1 ಇಯರ್ ಇನ್ಸೂರೆನ್ಸ್ ಕಟ್ಬಿಟ್ಟು 90,000ಗೆ ಮಾಡ್ಕೊಟ್ಬಿಡ್ತೀನಿ. ಹಾಂ, ಫೈನಲ್ ಮಾಡ್ಕೊಡ್ತೀನಿ 90,000. ಓಕೆ ಸರ್, ಥ್ಯಾಂಕ್ ಯು. ನೋಡ್ಕೊಳ್ಳಿ, ಈ ಥರ ಕಾರ್ಗಳು ಆರಾಮಾಗಿ ನಾನು ಎಲ್ಲ ವೀಡಿಯೋಸ್ದಲ್ಲೂ ಹೇಳ್ತಾನೆ ಇರ್ತೀನಿ. ನೀವು ಹೊಸ ಕಾರ್ ಏನಾದ್ರು ತೊಗೋಬೇಕಿದ್ರೆ ಈ ಥರ ಕಾರ್ಗಳೆಲ್ಲ ಆರಾಮಾಗಿ ತೊಗೊಂಬಿಟ್ಟು ಕಲ್ತ್ಕೊಂಡು, ಸೊ ಇಲ್ಲೇ ಕೂಡ ಬೈಬ್ಯಾಕ್ ಕೂಡ ಮಾಡ್ತಾರೆ. ಇಲ್ಲೇ ಈ ಕಾರ್ ಕೊಟ್ಬಿಟ್ಟು ದೊಡ್ಡ ಕಾರ್ ಕೂಡ ತೊಗೊಂಡು ಹೋಗ್ಬೋದು. ಸೊ ಬರೀ 90,000ಗೆ ಒಂದು ಸಕ್ಕದಾಗಿರೋ ಕಾರ್ ಸಿಗ್ತೈತೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊಬನ್ನಿ. ತುಂಬ ಗಾಡಿ ಮಾತ್ರ ಚೆನ್ನಾಗಿದೆ, ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ವ್ಯಾಗನರ್ ಇದೆ, VXi. ಕಲರು ಎಕ್ಸಲೆಂಟ್ ಆಗಿದೆ. ಟೈರು ನೋಡ್ಕೋಬೋದು, ಟೈರ್ ಕಂಡೀಷನು ಹೊಸ ಟೈರು. ಇಂಟೀರಿಯರ್ಸ್ ಎಲ್ಲ ನೋಡ್ಕೋಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಂಟೀರಿಯರ್ಸು 4 ಪವರ್ ವಿಂಡೋ ಎಲ್ಲ ಬರುತ್ತೆ ಇದರಲ್ಲಿ, ಪವರ್ ಸ್ಟೇರಿಂಗ್ ಬರುತ್ತೆ, AC ಎಲ್ಲ ಬರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. 2011 ಥರ್ಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು, ರೆಕಾರ್ಡೆಡ್ ಮೈಲೇಜು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. ಗಾಡಿ ವೆಲ್ ಮೇಂಟೆಡು, ತುಂಬ ಒಳ್ಳೆ ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕ್ ಸಿಸ್ಟಮು, ಬ್ರ್ಯಾಂಡ್ ನ್ಯೂ ಟೈರ್ಸು, ಶೋರೂಮ್ ಮೇಂಟೆನೆನ್ಸು, ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದೆ, 1 ಇಯರ್ ಕಾಂಪ್ರಹೆನ್ಸಿವ್ ಕಟ್ಕೊಡ್ತಾರೆ. 260 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಒಂದು 250 ಕೊಡ್ತಾರೆ ಸರ್. ಫೈನಲ್ಲು 1 ಇಯರ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಒಂದು ಇನ್ಸೂರೆನ್ಸ್ ಕಟ್ಬಿಟ್ಟು 250. ಹೌದು ಸರ್, 250 ಫೈನಲ್. ಹೌದು. ಓಕೆ ಸರ್, 11 ಮಾಡಲು ತುಂಬ ವೆಲ್ ಮೇಂಟೆಡ್, ಸೂಪರ್ ಇದೆ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಈ ಥರ ಗಾಡಿಗಳಿಗೆ ಆರಾಮಾಗಿ ಈಸಿಯಾಗಿ ಲೋನ್ ಆಗ್ಬಿಡುತ್ತೆ. ಹೌದು, ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ವಿಫ್ಟ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. 2009 ಸಿಂಗಲ್ ಓನರು, 71,000 ಹೊಡಿದೆ, ಶೋರೂಮ್ ಟ್ರ್ಯಾಕು, ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಸರ್. 3,25,000 ಹೇಳ್ತಾರೆ, ನೆಗೋಸಿಯಬಲ್ ಸರ್. ಓಕೆ ಸರ್, ವೆಲ್ ಮೇಂಟೆಡು, ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದು ಯಾವ್ದು ಪೆಟ್ರೋಲಾ ಡೀಸೆಲ್ಲ ಸರ್? ಪೆಟ್ರೋಲ್. ಓಕೆ ಸರ್, ನೋಡ್ಕೋಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಟೈರ್ ಕಂಡೀಷನ್ ಎಕ್ಸಲೆಂಟ್ ಆಗಿದೆ. ಸೊ ಒಂದು 90% ಟೈರ್ ಇದೆ. ಇಂಟೀರಿಯರ್ಸ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಪೆಟ್ರೋಲು. ಸೊ ಸ್ವಿಫ್ಟು ಪೆಟ್ರೋಲ್ ಬಂದ್ಬಿಟ್ಟು ನಿಮಗೆ ಆರಾಮಾಗಿ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ. ಇದು ಬಂದ್ಬಿಟ್ಟು ಸ್ವಿಫ್ಟು ಪೆಟ್ರೋಲು VXi ಅಂತ ಹೇಳ್ಬಿಟ್ಟು. ಸೊ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಹತ್ತಿರ ಒಂದು 17-18 ಎಲ್ಲ ಮೈಲೇಜ್ ಎಲ್ಲ ಬರುತ್ತೆ ನಿಮಗೆ. ಲಾಂಗ್ ಇನ್ನೂ ಜಾಸ್ತಿನೇ ಕೂಡ ಬರುತ್ತೆ ಮೈಲೇಜ್. ಇದು ಸರ್ವಿಸ್ ಕಾಸ್ಟ್ ಕೂಡ ಕಡಿಮೆ ನಿಮಗೆ. ಹತ್ತಿರ ಒಂದು 5ರಿಂದ ಒಳಗಡೆ ಸರ್ವಿಸ್ ಚಾರ್ಜ್ ಆಗೋಗ್ಬಿಡುತ್ತೆ. ಕಾಂಪ್ರೆನ್ಸಿವ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹತ್ತಿರ ಒಂದು 6,000. ಅಣ್ಣ ಇದು ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಎಷ್ಟಾಗುತ್ತೆ ಅಣ್ಣ? ಇದು 7,000 ರೂಪಾಯಿ ಕಾಂಪ್ರೆನ್ಸಿವ್ ಆಗುತ್ತೆ. ಮೇಂಟೆನೆನ್ಸ್ ಇನ್ನು ಮಾಮೂಲಿ ಇನ್ನು ಏನೊಂದು 4,000 5,000 ರೂಪಾಯಿ ಮೇಂಟೆನೆನ್ಸು. ಓಕೆ ಅಣ್ಣ, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್ ಇದೆ, ಸೇಮ್ ಕಲರು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2008 ಮಾಡಲು, ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವ್, ಲೋ ಪ್ರೊಫೈಲ್ ಟೈರ್ ಹಾಕ್ಸಿದ್ದಾರೆ, ಒಳ್ಳೆ ಸೀಟ್ ಕವರು, ಸೆಂಟ್ರಲ್ ಲಾಕು ಸಿಸ್ಟಮು. ಇದು 84,000 ಹೊಡಿದೆ. ತುಂಬ ಚೆನ್ನಾಗಿದೆ, ವೆಲ್ ಮೇಂಟೆಡ್ ಗಾಡಿ. ತುಂಬ ಕ್ರಾಚಸ್ಸು ಡೆಂಟು ಅನ್ನೋದೇನಿಲ್ಲ, ತುಂಬ ಚೆನ್ನಾಗಿದೆ ಗಾಡಿ. ಇದು 285 ಹೇಳ್ತಾರೆ, ಸ್ಲೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 285 ಹೇಳ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಗಾಡಿ ವೆಲ್ ಮೇಂಟೆಡ್, ತುಂಬ ಚೆನ್ನಾಗಿದೆ. ಓಕೆ ಸರ್, ನೋಡಿ ಕ್ರಾಚಸ್ಸು ಡೆಂಟು ಅನ್ನೋದೇನಿಲ್ಲ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸರ್ ಇದು ಯಾವ್ದು ಪೆಟ್ರೋಲಾ ಡೀಸೆಲ್ಲ ಸರ್? ಇದು ಪ್ಯೂರ್ ಪೆಟ್ರೋಲ್. ಪ್ಯೂರ್ ಪೆಟ್ರೋಲು. ನೋಡ್ಕೋಬೋದು, 4 ಪವರ್ ವಿಂಡೋ ಬರುತ್ತೆ, ಸ್ಪೀಕರ್ ಎಲ್ಲ ಬರುತ್ತೆ, ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಬನ್ನಿ. ಇವತ್ತು ಯಾರೆಲ್ಲ ಸ್ವಿಫ್ಟ್ ಲವರ್ಸ್ ಇದ್ದಾರೆ ಅವ್ರಿಗೆ ಒಳ್ಳೆ ಟ್ರೀಟ್ ಅಂತಲೇ ಹೇಳ್ಬೋದು. ಹತ್ತತ್ರ ಸಾಕಷ್ಟು ಸ್ವಿಫ್ಟ್ ಗಾಡಿಗಳು ನಿಂತಿದೆ. ಸರ್ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ. 2,85,000 ಸ್ಲೈಟ್ಲಿ ನೆಗೋಸಿಯಬಲ್. 2,85,000 ಸ್ಲೈಟ್ಲಿ ನೆಗೋಷಿಯಬಲ್. ನೋಡ್ತಾ ಇರ್ಬೋದು, ಸೀದಾ 1 2 3 4 ಸ್ವಿಫ್ಟ್ ಇದೆ. ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. 2006 ಮಾಡಲು, 5 ಇಯರ್ಸ್ FC, 1 ಇಯರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 245 ನೆಗೋಸಿಯಬಲ್ ಸರ್. 245 ನೆಗೋಷಿಯಬಲ್. ಓಕೆ ಸರ್. ಸರ್ ಪೆಟ್ರೋಲ್ ಅಲ್ವಾ ಇದು? ಪ್ಯೂರ್ ಪೆಟ್ರೋಲ್. 4 ಪೆಟ್ರೋಲ್ ಗಾಡಿ, ಎಲ್ಲ ಮಿಡ್ ರೇಂಜ್ ಗಾಡಿಗಳೇ ಇವತ್ತು. ನೋಡ್ತಾ ಇರ್ಬೋದು, ಇಂಟೀರಿಯರ್ಸ್ ಎಲ್ಲ ಈ ಥರ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಿಮಗೆ. ಒಳ್ಳೆ ಮೈಲೇಜು. ಹತ್ತತ್ರ ಅಣ್ಣ ಇದು ಮೈಲೇಜ್ ಒಂದು 15, ಎಲ್ಲ VXi
ಅಣ್ಣ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ. ಸರ್ 245 ನೆಗೋಸಿಯಬಲ್ ಸ್ಟ್ರೈಟ್ಲಿ. 245 ಸ್ಲೈಟ್ಲಿ ನೆಗೋಷಿಯಬಲ್. ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ವಿಫ್ಟ್ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ. ಸ್ವಿಫ್ಟ್ ಡಿಸೈರು ಓಕೆ 2010 ಸಿಂಗಲ್ ಓನರು ಜಡ್ಡಿ ಐ. ಓಕೆ 3,75,000 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ. 3,75,000 ಸ್ಲೈಟ್ಲಿ ನೆಗೋಷಿಯಬಲ್. ಸಿಂಗಲ್ ಓನರು ಜಡ್ಡಿ ಐ ಟಾಪ್ ಎಂಡ್ ಗಾಡಿ. ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಓಕೆ ಡೀಸೆಲ್ ಗಾಡಿ. ಅಣ್ಣ ಇದು ಮೈಲೇಜ್ ಎಷ್ಟು ಬರೋದು ಅಣ್ಣ ಡೀಸೆಲ್? 18 ಲಾಂಗಲ್ಲಿ 20. 18 ಲಾಂಗಲ್ಲಿ 20 ನೋಡ್ಕೋಬೋದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸು ಆ್ಯಂಡ್ ಕ್ಲೈಮೇಟ್ ಕಂಟ್ರೋಲು, AC. ಸೊ ಟಾಪ್ ಎಂಡ್ ಗಾಡಿ ಇದು ಮಾತ್ರ. ಸೊ ನಿಮಗೆ ಸ್ವಿಫ್ಟ್ಗಿಂತ ಇದು ಡಿಸೈರು. ಸೊ ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ. ಟೈರ್ ನೋಡ್ಕೋಬೋದು. ಟೈರ್ ಕಂಡೀಷನು, ಅಲಾಯ್ ವೀಲ್ಸು ಎಕ್ಸಲೆಂಟ್ ಆಗಿದೆ ಗಾಡಿ ಮಾತ್ರ. ಸರಿ ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ. ಇದು 375 ಹೇಳ್ತಾರೆ, 370 ಕೊಡ್ತಾರೆ ಫೈನಲ್ ಸರ್. ಫೈನಲ್ 370. ಹಾಂ ಓಕೆ ಸರ್. ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಡಿಸೈರ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2011-12 ರಿಜಿಸ್ಟರ್ಡು, ಸಿಂಗಲ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 120-130 ಓಡಿದೆ. ಇದು ಬಂದು 370 ನೆಗೋಸಿಯಬಲ್ ಸರ್. 370 ನೆಗೋಷಿಯಬಲ್. ಡೀಸೆಲ್ ಅಣ್ಣ? ಹೌದು ಡೀಸೆಲ್. ಸಿಂಗಲ್ ಓನರು. ಸಿಂಗಲ್ ಅನ್ನೋರು ಡೀಸೆಲ್ಲು ಮಾಡ್ತಾ ಇರ್ಬೋದು. ಓನ್ಲಿ ಡೀಸೆಲ್ಲು. ಹೌದು. ಇದೆ ವೈಟ್ ಸಿಲ್ವರ್ ಕಲರ್. ವೈಟು 13-14 ಇದೆ. ಬುಧವಾರ ಬರುತ್ತೆ. ಖಂಡಿತ ಅಂದರೆ ಕಾಲ್ ಮಾಡ್ಕೊ ಬನ್ನಿ, ಒಂದು ಡಿಸೈರ್ ಸಿಗ್ತೈತೆ ಇಲ್ಲಿ. ಸರ್ ಇನ್ನೊಂದು ಸಲ ಪ್ರೈಸ್ ಹೇಳ್ಬಿಡಿ. ಇದು 375 ನೆಗೋಸಿಯಬಲ್. 375 ನೆಗೋಷಿಯಬಲ್. ಓಕೆ ಸರ್, ಥ್ಯಾಂಕ್ ಯು. ನಂಬರ್ ಇವಾಗ ಬಂದ್ಬಿಟ್ಟು ಒಂದು ಓಮ್ನಿ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2012 ಸೆಕೆಂಡ್ ಓನರು, ಕಾಂಪ್ರಹೆನ್ಸಿವು. 2,25,000 ನೆಗೋಸಿಯಬಲ್ ಸರ್. 2,25,000 ನೆಗೋಷಿಯಬಲ್. 30,000 ನೋಡಿದೆ ಅಷ್ಟೇ. 30,000 ಬರೀ 30,000 ನೋಡಿದೆ. ನೋಡ್ಕೊಳ್ಳಿ, 5 ಸೀಟರು, ಶೋರೂಮ್ ಟೈರ್ ಇದೆ. ಇನ್ನು ಬರೀ 30,000 ಓಡಿದೆ. ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ. 10 ಸ್ಪೋರ್ಟ್ಸು 340. ಹಾಂ ನೋಡ್ಕೋಬೋದು. 5 ಸೀಟರು. ಸೊ ಹಿಂದೆ ಸ್ಮಾಲ್ ಆಡಲ್ಸ್ ಎಲ್ಲ ಕುತ್ಕೋಬೋದು ಆ್ಯಂಡ್ ಲಗೇಜ್ ಕೂಡ ಎಲ್ಲ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ, ಎಕ್ಸಲೆಂಟ್ ಆಗಿದೆ. ನೋಡ್ಕೋಬೋದು. ಕಲರು ಕೂಡ ಇದು ಬಂದ್ಬಿಟ್ಟು ರೇರ್ ಕಲರು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ನಮ್ಮ ಅಣ್ಣವ್ರು ಕಾಣಿಸ್ತಿದ್ದಾರೆ. ಸೊ ಅಣ್ಣವ್ರಿಗೆ ಉಗಾದಿ ಶುಭಾಶಯಗಳು. ಪುನೀತ್ ರಾಜ್ಕುಮಾರ್ಗೆ. ಅವರಿಲ್ಲ ಅಂದರೂ ಕೂಡ ಇದ್ದಂಗೆ ಸುಜುಕಿ, ಓಮ್ನಿ. ಸ್ಯಾಲ್ರಿಡ ಏನು? ಇವಾಗ ಬಂದ್ಬಿಟ್ಟು ಸಾಕಷ್ಟು ಜನ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡಿದ್ರಿ ನನಗೆ, ಸರ್ ಒಂದು ಇನೋವಾ ತೋರಿಸಿ ಸಕ್ಕದಾಗಿರೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಇನೋವಾ ಫೆಂಟಾಸ್ಟಿಕ್ ಆಗಿದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ. ಸರ್ 2010 ಮಾಡಲು, ವಿ ಮಾಡಲು, 1,60,000 ಶೋರೂಮ್ ಟ್ರ್ಯಾಕು. ಶೋರೂಮ್ 0 ಕಿಲೋಮೀಟರ್ವರೆಗೆಲ್ಲ ಶೋರೂಮ್ ಮೇಂಟೆನೆನ್ಸ್ ಇದೆ. ಥರ್ಡ್ ಓನರು, ಫಸ್ಟ್ ಪಾರ್ಟಿ ಇನ್ಸೂರೆನ್ಸು. 6,75,000 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. 6,75,000 ಸ್ಲೈಟ್ಲಿ ನೆಗೋಷಿಯಬಲ್. ಗಾಡಿ ವೆಲ್ ಮೇಂಟೆಡು, ತುಂಬ ಚೆನ್ನಾಗಿದೆ. ಕ್ರ್ಯಾಶಸ್ಸು, ಡೆಂಟ್ ಅನ್ನೋದು ಏನೂ ಇಲ್ಲ. ಸೊ ಆಲ್ಮೋಸ್ಟ್ ನಿಮಗೆ ಶೋರೂಮ್ ಟ್ರ್ಯಾಕ್ ಎಲ್ಲ ಬರುತ್ತೆ. ನೋಡ್ಕೊಳ್ಳಿ ಇಂಟೀರಿಯರ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಬರುತ್ತೆ, ನೋಡ್ಕೋಬೋದು. ಆ್ಯಂಡ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಹತ್ತತ್ರ ನಿಮಗೆ ಇನೋವಾ ಬಂದ್ಬಿಟ್ಟು ಹತ್ತತ್ರ ಒಂದು 4 ರಿಂದ 5 ಲಕ್ಷ ಗಂಟ ಆರಾಮಾಗಿ ಓಡುತ್ತೆ. ಸೊ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದ್ಬಿಟ್ಟು 7 ಸೀಟರ್ ಗಾಡಿ. ತುಂಬ ಎಕ್ಸಲೆಂಟ್ ಆಗಿದೆ ಗಾಡಿ ಬಂದ್ಬಿಟ್ಟು. 2.5 ವಿ ವರ್ಷನು. 2.5 ವಿ ವರ್ಷನು. ಒಂದು ಸ್ಕ್ರ್ಯಾಚು ಡೆಂಟು ಕೂಡ ಎಲ್ಲೂ ಇಲ್ಲ, ನೋಡ್ಕೋಬೋದು. ಎಕ್ಸಲೆಂಟ್ ಆಗಿದೆ ಗಾಡಿ ಮಾತ್ರ. ರೇರ್ ಸ್ಪಾಯ್ಲರ್ ಕೂಡ ಇದೆ ಸರ್. ಇನ್ನೊಂದು ಸಲ ಪ್ರೈಸ್ ಹೇಳ್ಬಿಡಿ ಸರ್. 675 ನೆಗೋಸಿಯಬಲು. 675 ನೆಗೋಷಿಯಬಲ್. ಶೋರೂಮ್ ಟ್ರ್ಯಾಕು, ಅನ್ಟಚ್ ಪೀಸು, 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು, 0 ಕಿಲೋಮೀಟ್ರು ಇಲ್ಲಿವರೆಗೂ ಶೋರೂಮ್ ಮೇಂಟೆನೆನ್ಸ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೋಬೋದು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮು ಎಸ್ಪ್ರೆಸ್ಸೋ ಕಾಣಿಸ್ಕೊತಾ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2020 ಮಾಡಲು, ಬರೀ 12,000 ನೋಡಿದೆ. ಓಕೆ 20 ಮಾಡಲು, VXI ಪ್ಲಸ್ಸು, VXI ಪ್ಲಸ್, ABS, ಏರ್ ಬ್ಯಾಗು ಎಲ್ಲ ಇದೆ. ಓಕೆ VXI ಆಪ್ಷನ್ ಬರುತ್ತೆ. ಇದು 4,85,000 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ ಇದು ಹೊಸ ಗಾಡಿ ಎಷ್ಟಿದೆ ಇವಾಗ ಶೋರೂಮ್ ಗಾಡಿ? ಇದು 6 ಲಕ್ಷ ಇದೆ ಸರ್. 6 ಲಕ್ಷ ಇದೆ. ಓಕೆ ಸರ್, ಎಷ್ಟು ಓಡಿದೆ ಸರ್ ಇದು? 12,000 ಓಡಿದೆ. ಬರೀ 12,000 ಓಡಿದೆ. ನೋಡ್ಕೊಬೇಡಿ, ಬರೀ 12,000 ಓಡಿದೆ. ನಿಮ್ಗೆ ಹತ್ತಿರ ಒಂದು 2.5 ಲಕ್ಷ ಕಡಿಮೆ ಆಗುತ್ತೆ. ಗಾಡಿನ ಜಾಸ್ತಿ ಓಡಿಲ್ಲ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಕೂಡ ಇದೆ ನಿಮಗೆ.
ಎ ಬಿ ಎಸ್ಸು ಏರ್ ಬ್ಯಾಗು ಎಲ್ಲ ಇದೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸಕ್ಕತ್ತಾಗಿದೆ ಗಾಡಿ ಮಾತ್ರ, ಎಕ್ಸಲೆಂಟ್ ಆಗಿದೆ. ಸೊ ಒಂದ್ಸಲ ಫ್ರಂಟ್ ಕಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿ. ಓಕೆ ಅಣ್ಣ, ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಇದು. ಸರ್ 4,85,000 ನೆಗೋಸಿಯಬಲ್ ಸರ್. 4,85,000 ನೆಗೋಷಿಯಬಲ್. ಬರೀ 12,000 ಕಿಲೋಮೀಟರ್ ಓಡಿದೆ, 12,000 ಓಡಿದೆ ಅಷ್ಟೇ ಸರ್. ಓಕೆ ಸರ್, 2020 ಮಾಡಲು VXA ಪ್ಲಸ್. ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಒಂದು ಓಮ್ನಿ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2015 ಮಾಡಲು ಸಿಂಗಲ್ ಓನರು, 8 ಸೀಟ್ರು, 2,65,000 ಸ್ಟ್ರೈಟ್ಲಿ ನೆಗೋಸಿಯಬಲು. 2,60,000 ಸ್ಲೈಟ್ಲಿ ನೆಗೋಷಿಯಬಲ್. 65,000 ಫೈನಲು, ನೋ ಬಾರ್ಗಿನ್. 2,55,000 ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಎಷ್ಟು ಓಡಿದೆ ಸರ್ ಇದು? 64,000 ಓಡಿದೆ. ಓನರ್ಶಿಪ್ಪು ಸಿಂಗಲ್ ಓನರು. ಸಿಂಗಲ್ ಓನರು 64,000 ಓಡಿದೆ. ನೋ ಪಾರ್ಕಿಂಗ್, ಒಂದೇ ಪ್ರೈಸು. ನೋಡ್ಕೋಬೋದು ಗಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 8 ಸೀಟ್ರ್ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಕಾಲ್ ಮಾಡ್ತಾರೆ, ಇನ್ನೊಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಇವಾಗ ಬಂದುಬಿಟ್ಟು ನಮ್ಮ ಹತ್ರ ಒಂದು ಸ್ಯಾಂಟ್ರೋ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. 2005 ಸಿಂಗಲ್ ಓನರು, 5 ವರ್ಷ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,65,000 ಸ್ಟ್ರೈಟ್ಲಿ ನೆಗೋಸಿಯಬಲ್. 1,65,000 ಸ್ಲೈಟ್ಲಿ ನೆಗೋಷಿಯಬಲ್. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಸೊ 1,65,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಮಾತ್ರ ಈ ಥರ ಇದೆ, ನೋಡ್ಕೋಬೋದು. ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಕಾಲ್ ಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ನೋಡ್ಕೊಳ್ಳಿ, ಈ ಥರ ಇದೆ ಇಂಟೀರಿಯರ್ಸು. ಸೊ ಸೀಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಕಾಲ್ ಬನ್ನಿ, ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಟೈರ್ ಕಂಡೀಷನ್ನು ಕೂಡ ತುಂಬ ಚೆನ್ನಾಗೇ ಇದೆ. ಸೊ ಸ್ಯಾಂಟ್ರೋ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ. ಸೊ ಕಲ್ತ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಒಳ್ಳೆ ಪ್ರೈಸ್ಗೆ ಕಾಲ್ ಬನ್ನಿ. ಬಂದುಬಿಟ್ಟು ಒಂದು ಆಲ್ಟೋ K10 ಇದೆ ಸರ್, ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ 2011-12 ರಿಜಿಸ್ಟರ್ಡು, ಸಿಂಗಲ್ ಓನರು, ಸೆಕೆಂಡ್ ಓನರು. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ 1 ಇಯರು. 74,000 ಓಡಿದೆ. 2,40,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 2,14,000 ನೆಗೋಷಿಯಬಲ್. ಓಕೆ ಸರ್. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಗಾಡಿ ಚೆನ್ನಾಗಿದೆ. ಬಿಡಿ. ಇವಾಗ ಬಂದುಬಿಟ್ಟು ಒಂದು ಓಮ್ನಿ ಇದೆ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ. ಸರ್ 2014 ಮಾಡಲು, ಓಕೆ. ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು. 265 ನೆಗೋಸಿಯಬಲ್ ಸರ್. 265 ನೆಗೋಷಿಯಬಲ್. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಇನ್ನೊಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. 265. ನಿಮ್ಮ ಚಾನಲ್ ಮುಖಾಂತರ 255 ಕೊಡೋದು ಸರ್. ಓಕೆ. ಇವಾಗ ಬಂದುಬಿಟ್ಟು ಒಂದು ವ್ಯಾಗನರ್ ಇದೆ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2010 ಸರ್, 2008 ಓಕೆ. ಸಿಂಗಲ್ ಓನರು, LPG. ಓಕೆ. 215, 215 ಹೇಳೋದು, 2 ಲಕ್ಷ ಕೊಡೋದು ಫೈನಲ್ಲು. 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಇವಾಗ ಬಂದ್ಬಿಟ್ಟು ಸ್ಪಾರ್ಕ್ ಇದೆ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2012 LT, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಓಕೆ. 165 ಹೇಳೋದು, ಫೈನಲ್ 155 ಕೊಡೋದು ಸರ್. ಫೈನಲ್ 155 ಕೊಟ್ಬಿಡ್ತೀರಾ? ಅಣ್ಣ ಇದು ಸ್ಪಾರ್ಕ್ ಎಲ್ಲ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಅಣ್ಣ ಇದು? ಸಿಟಿಲಿ 16, 17, ಲಾಂಗಲ್ಲಿ 18 ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಒಂದು ವ್ಯಾಗನರ್ ಇದೆ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ. 2007 ಓಕೆ. ಪೆಟ್ರೋಲು, ಥರ್ಡ್ ಓನರು ಗಾಡಿ. ಓಕೆ. ಇದು ಬಂದು 185 ನೆಗೋಸಿಯಬಲು. 185 ನೆಗೋಷಿಯಬಲ್. ಓಕೆ. ಸಾಕು, ಇವೆಲ್ಲ ಬೇಡ. ಒಂದು ಈಕೋ ಇದೆ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ. ಸರ್ 2010 AC ಸಿಂಗಲ್ ಓನರು, 5 ಸೀಟ್ರು. ಓಕೆ. 70 ಕಿಲೋಮೀಟ್ರ್ ಓಡಿದೆ. ಮಿಚುಲಿನ್ ಟೈರ್ ಹಾಕ್ಸಿದ್ದಾರೆ. ಓಕೆ. 240 ನೆಗೋಸಿಯಬಲು. 240 ನೆಗೋಷಿಯಬಲ್. ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಇಲ್ಲ ಸರ್. ಇನ್ನೊಂದ್ಸಲ ಪ್ರೈಸ್ ಎಷ್ಟು ಇದೆ? 245 ನೆಗೋಸಿಯಬಲ್ ಸರ್. 245 ನೆಗೋಷಿಯಬಲ್. ಅಣ್ಣ ಇನ್ನೊಂದು ಬೇಡ, ಅದಾಗಿದೆ. ಆಗೋಗ್ಬಿಟ್ಟಿದೆಯಾ? ಇದೊಂದು ಹೇಳ್ಬಿಡಿ. ಹಿಂದೆ ಒಂದು 3 ಇತ್ತು, 2 ಆಗಿದೆ. ಬಂದ್ಬಿಟ್ಟು ಒಂದು ಬೀಟ್ ಇದೆ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2012 ಮಾಡಲು. ಓಕೆ. ಸೆಕೆಂಡ್ ಓನರು, ಇನ್ಸೂರೆನ್ಸ್ ಎಲ್ಲ ಕಟ್ಕೊಡ್ತಾರೆ. ಓಕೆ. ನಿಮಗೆ ಒಂದು 190, 2 ಲಕ್ಷ ಕೊಡ್ತಾರೆ ಸರ್ ಫೈನಲ್. 192 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಡೀಸೆಲ್ ಸರ್? ಡೀಸೆಲ್ ಸರ್. ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್ ಡೀಸೆಲ್? 16, 17, ಲಾಂಗಲ್ಲಿ 18, 20 ಬರುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಪ್ರೈಸ್ ಹೇಳ್ಬಿಡಿ ಇನ್ನೊಂದ್ಸಲ. ಫೈನಲ್ 190 ಕೊಡ್ತಾರೆ ಸರ್. ಫೈನಲ್ 190ಗೆ ಫೈನಲ್ಲು. ಡೀಸೆಲ್ ಗಾಡಿ. ಸೊ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ 800 ಸ್ಟ್ಯಾಂಡರ್ಡು, 2004 ಥರ್ಡ್ ಓನರು.
ಸೊ ಕಿಲೋಮೀಟ್ರ್ ಬಂದ್ಬಿಟ್ಟು 37,000 ಓಡಿದೆ. ಸೊ ಎಫ್ ಸಿ ಬಂದ್ಬಿಟ್ಟು 2024 ಗಂಟೆ ಇದೆ. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಗುಡ್ ವೆಹಿಕಲ್ಲು. ಸೊ ಲಾಸ್ಟ್ ಪ್ರೈಸ್ ಬಂದ್ಬಿಟ್ಟು 70,000ಗೆ ಹೇಳ್ತಿದ್ದಾರೆ. ಬಟ್ ಖಂಡಿತ ಅಂದರೆ ಇನ್ನೂ ನೆಗೋಷಿಯಬಲ್ ಆಗ್ಬೋದು ಖಂಡಿತ ಅಂದರು. ಒಂದು ವ್ಯಾಗನರ್ ಇದೆ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. ಸರ್ 2009 ಮಾಡಲು, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು, ಎಲ್ ಪಿ ಜಿ ಇದೆ. 240 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 240 ಹೇಳ್ತಿದ್ರೆ ನೆಗೋಷಿಯಬಲ್. ಹಾಂ, ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್, ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಎರಡೂ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಹೋಂಡಾ ಸಿಟಿ ಕಾರ್ ಇದೆ ಸರ್, ಡೀಟೇಲ್ಸ್ ಹೇಳ್ಬಿಡಿ ಸರ್. 2008 ಮಾಡಲು, ಓಕೆ, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್, ZX, ಓಕೆ, ಮ್ಯಾಗ್ವಿಲ್ ಇದೆ, ಗಾಡಿ ತುಂಬ ವೆಲ್ ಮೇಂಟೆಡು. ಒಂದು 240 ಹೇಳ್ತಾರೆ, ಒಂದು 220 ಕೊಡ್ತಾರೆ ಫೈನಲ್ ಸರ್. 220ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀವಿ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಅಣ್ಣ ಹೋಂಡಾ ಸಿಟಿ ಅದು ಪೆಟ್ರೋಲ ಡೀಸೆಲ್? ಪೆಟ್ರೋಲ್ ಸರ್, ಪೆಟ್ರೋಲ್. ಓಕೆ, ಸೊ ನಮ್ಮ ವಿಡಿಯೋದಲ್ಲಿ ಫೈನಲ್ ಕಾರ್ ಬಂದ್ಬಿಟ್ಟು ಸ್ಯಾಂಟ್ರೋ ಸರ್, ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ ಸರ್. 2008 ಮಾಡಲು, ಓಕೆ, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸು, ಓಕೆ, 1,95,000 ಸ್ಲೈಟ್ಲಿ ನೆಗೋಸಿಯಬಲ್ ಸರ್. 1,95,000 ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಸೊ ಇನ್ನೂ ಒಂದ್ಸಲ ನಿಮಗೆ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಿಮಗೂ ನಿಮ್ಮ ಚಾನಲ್ ವ್ಯೂವರ್ಸ್ಗಳಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಶೋರೂಮ್ ಕಡೆಯಿಂದನೂ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಸ್ ಎಲ್ಲ ಬರ್ತಿರುತ್ತೆ. ಓಕೆ, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.